ಸಿರಿಗನ್ನಡಂ ಗೆಲ್ಗೆ. ನೋಡಿ ಫ್ರೆಂಡ್ಸ್, ಇವತ್ತು ನಾನು ಶಾವಿಗೆ ಉಪ್ಪಿಟ್ಟನ್ನು ಮಾಡೋದು ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದಂತ ಮೊದಲೇ ಬಾಳಿಗೆಯಲ್ಲಿ ಎಣ್ಣೆಯನ್ನು ಹಾಕಿ, ನಂತರ ಸ್ವಲ್ಪ ಮೆಣಸಿನ್ಕಾಯಿ, ಆಮೇಲೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಆಮೇಲೆ ಈರುಳ್ಳಿ, ಚೆನ್ನಾಗಿ ಹೆಚ್ಚಿದಂಥ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನಂತರ ಅದನ್ನು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಚಿಟಿಕೆ ಅರಿಶಿನ, ಆಮೇಲೆ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ, ಆಮೇಲೆ ಸ್ವಲ್ಪ ಕರಿಬೇವು, ಆಮೇಲೆ ಇದನ್ನು ಹಾಗೆ ಮತ್ತೆ ಫ್ರೈ ಮಾಡ್ತಾ ಇರಬೇಕು. ಕಂದು ಬಣ್ಣ ಬರುವಾಗ ಅದೇ ಥರ ಫ್ರೈ ಮಾಡಿ. ನಂತರ ಸ್ವಲ್ಪ ಒಲೆ ಗ್ಯಾಸ್ ಸ್ಟೋವನ್ನು ಸ್ವಲ್ಪ ಹೆಚ್ಚು ಮಾಡಿ. ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಇದು ಶಾವಿಗೆ ಮಾಡ್ತಾ ಇದ್ದೀವಲ್ಲ, ಅದಕ್ಕೆ ಸ್ವಲ್ಪ ಖಾರದ ಪುಡಿಯನ್ನು ಹಾಕಿದ್ದೀನಿ. ನಿಮಗೆ ರುಚಿಗೆ ತಕ್ಕಷ್ಟು ನೀವು ಹಾಕ್ಕೊಳ್ಳಿ. ನೋಡಿ, ಇದೇ ಥರ ಫ್ರೈ ಮಾಡಬೇಕು. ಆಮೇಲೆ ಸ್ವಲ್ಪ ಕಂದು ಬಣ್ಣ ಬರೋ ಹಾಗೆ ಹುರಿದು ಬಿಡಿ, ಫ್ರೈ ಮಾಡಿ. ನಂತರ ನೀರನ್ನು ಹಾಕಬೇಕು. ನಾವೆಷ್ಟು ಅಂದಾಜು ತೊಗೊಳ್ತೀವಲ್ಲ, ಅದ್ರ ತಕ್ಕಂಗೆ ನೀರನ್ನು ಹಾಕಿ. ನಾನು ಒಂದು 2.5 ಹಾಕ್ತಾಯಿದ್ದೀನಿ, 2.5 ಗ್ಲಾಸ್. ನಂತರ ಇದಕ್ಕೆ ಸ್ವಲ್ಪ ಕುದಿ ಬರಬೇಕು. ನೋಡಿ, ನೂಡಲ್ಸು ಇದು ಮನೆಯಲ್ಲೇ ತಯಾರು ಮಾಡಿಕೊಂಡು ತಂದಿರೋ ಅಂಥದ್ದು. ಇದು ಪ್ಯಾಕ್ ನೂಡಲ್ಸ್ ಅಲ್ಲ, ಮ್ಯಾಗಿ ನೂಡಲ್ಸ್ ಅಲ್ಲ, ಮಸಾಲೆ ಮಾತ್ರ ಮ್ಯಾಗಿಯಲ್ಲಿ ಇರುತ್ತಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಅದೇ ಮ್ಯಾಗಿ ಮಸಾಲ ಹಾಕ್ತಾಯಿದ್ದೀನಿ ಮಾತ್ರ. ಈ ನೂಡಲ್ಸನ್ನು, ಇದು ಶಾವಿಗೆ ಇದೆಯಲ್ಲ, ನೂಡಲ್ಸ್ ಅಂತೀವಲ್ಲ ನಾವು, ಇದನ್ನು ಕೈಯಾರೆ ಮಾಡಿಸಿ ತಂದಿರೋದು. ಇದೇ ತಂದೂರಿ ಹಿಟ್ಟಿರುತ್ತಲ್ಲ, ಮೈದಾ ಹಿಟ್ಟು ಥರ, ಆ ಹಿಟ್ಟಲ್ಲೇ ಮಾಡಿರೋಂಥ ಮ್ಯಾಗಿ ಈ ಥರ ನೂಡಲ್ಸು ಶಾವಿಗೆ. ನೋಡಿ, ಇದನ್ನು ಕುದಿ ಬಂದ ತಕ್ಷಣ ಇದನ್ನು ನೀರಿಗೆ ಹಾಕಬೇಕು. ಆಮೇಲೆ ಇದನ್ನು ಸ್ವಲ್ಪ ಚಮಚದಿಂದ ಕೆಳಗ ಮೇಲೆ ಮಾಡಿಬಿಡಿ. ನೋಡಿ, ಕುದೀತಾ ಇದೆ ಫ್ರೆಂಡ್ಸ್. ನೋಡಿ, ಒಂದಕ್ಕೊಂದು ಅಂಟ್ಕೊಳ್ತಾ ಇಲ್ಲ. ನೋಡ್ತಾ ಇದ್ದೀರಲ್ಲ ಹೇಗೆ ಬಂದಿದೆ ನೋಡಿ. ನೋಡಿ, ಸ್ವಲ್ಪ ರೆಡಿಯಾಗಿ ಆಗ್ತಾಯಿದೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಮುಗಿಯುತ್ತೆ. ನೋಡಿ ಫ್ರೆಂಡ್ಸ್, ರೆಡಿ ಆಯಿತು. ಇವಾಗ ಸರ್ವ್ ಮಾಡೋದು. ಶಾವಿಗೆ ಉಪ್ಪಿಟ್ಟು ಅಥವಾ ನೂಡಲ್ಸನ್ನು ಸರ್ವ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಹಪ್ಪಳ, ಬೇಸಿಗೆ ಇದೆ ಅಲ್ವಾ, ಅದಕ್ಕೆ ಸ್ವಲ್ಪ ಹಪ್ಪಳನ ಇದಕ್ಕೆ ಕರೆದಿಟ್ಕೊಂಡು ಇದ್ರ ಜೊತೆ ಬಡಿಸ್ತಾ ಇದ್ದೀನಿ. ಅದು ಕೂಡ ಒಂದಿನ ವೀಡಿಯೋದಲ್ಲಿ, ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ರೆಡಿ ಆಯಿತು. ಇವಾಗ ನೋಡಿ, ಹಪ್ಪಳ ಶೆಂಡಿಗೆ ಈ ಥರ ಕರೆದುಬಿಟ್ಟು ನೂಡಲ್ಸ್ ಜೊತೆ ಮಿಕ್ಸ್ ಕೊಟ್ಬಿಟ್ಟಿದ್ದೀನಿ ತಿನ್ನೋಕ್ಕೆ. ರುಚಿಯಾದಂಥ ನೂಡಲ್ಸು. ಇದು ಮನೆಯಲ್ಲೇ ತಯಾರು ಮಾಡಿದಂಥ ನೂಡಲ್ಸ್ ಅದೇ ಮ್ಯಾಗಿ ಇದೆಯಲ್ಲ, ಮ್ಯಾಗಿ ಥರನೇ ಸುಮ್ಮನೆ ತಂದು ಹೊಟ್ಟೆ ನೋಯಿಸ್ಕೊಳ್ಳೋದು ಬಿಟ್ಟು ಮನೆಯಲ್ಲಿ
ನೋಡಿ ರೆಡಿಯಾಗಿದೆ ರುಚಿಕರವಾದ ಸ್ಪೈಸಿ ನೂಡಲ್ಸು. ಶಾವಿಗೆ ಉಪ್ಪಿಟ್ಟು, ನಮ್ಮ ಕಡೆ ಶಾವಿಗೆ ಸುಸ್ಲಾ